ಭಯೋತ್ಪಾದನೆ ಪೋಷಕ ಪಾಕಿಸ್ತಾನಕ್ಕೆ ಚೀನಾ ಮತ್ತೆ ಬೆಂಬಲವನ್ನ ನೀಡಿದೆ. ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ದೂರವಾಣಿ ಕರೆ ಮಾಡಿ ಮಾತುಕತೆ ನಡೆಸಿದ್ದು, ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ ಬಿನ್ ಜಾಯೆದ್ ಜೊತೆ ಚರ್ಚೆಯನ್ನ ನಡೆಸಿದ್ದು, ಸವಾಲಿನ ಸಂದರ್ಭಗಳಲ್ಲಿ ಪಾಕಿಸ್ತಾನ ಸಂಯಮದಿಂದ ವರ್ತಿಸಿದೆ. ರಾಷ್ಟ್ರೀಯ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುವಲ್ಲಿ ಪಾಕ್ ಬೆಂಬಲಕ್ಕೆ ನಿಲ್ಲುತ್ತೇವೆ ಅಂತ ಚೀನಾ ಮತ್ತೆ ಪಾಕಿಸ್ತಾನದ ಪರ ನಿಂತಿದ್ದು, ದೂರವಾಣಿ ಕರೆ ಮಾಡಿ ಚೀನಾದ ವಿದೇಶಾಂಗ ಸಚಿವರಿಂದ ಬೆಂಬಲವನ್ನ ಘೋಷಿಸಲಾಗಿದೆ. ಒಟ್ಟಾರೆಯಾಗಿ ಭಯೋತ್ಪಾದನೆಯನ್ನ ಪೋಷಿಸುತ್ತಿರುವ ಪಾಕಿಸ್ತಾನದ ಬೆಂಬಲಕ್ಕೆ ಚೀನಾ ಮತ್ತೆ ನಿಂತಿದ್ದು, ನಾವು ಚೀನಾದ ಬೆಂಬಲಕ್ಕೆ ನಿಲ್ಲುತ್ತೇವೆ. ದೂರವಾಣಿ ಕರೆ ಮಾಡಿ ಚೀನಾದ ವಿದೇಶಾಂಗ ಸಚಿವರಿಂದ ಬೆಂಬಲವನ್ನ ನೀಡಲಾಗಿದೆ. ಪಾಕಿಸ್ತಾನದ ನಾಯಕರೊಂದಿಗೆ ಕರೆ ಮಾಡಿ ಮಾತನಾಡಿದ್ದು, ಭಯೋತ್ಪಾದನೆ ಪೋಷಣೆ ಮಾಡ್ತಾ ಇರುವಂತಹ ಪಾಕಿಸ್ತಾನದ ಪರ ಚೀನಾ ಮತ್ತೆ ತನ್ನ ಬೆಂಬಲವನ್ನ ಘೋಷಿಸಿದೆ. ಪಾಕ್ ಸಂಯಮದಿಂದ ವರ್ತಿಸಿದೆ ಅನ್ನುವಂತಹ ಹೇಳಿಕೆಯನ್ನ ಕೂಡ ಚೀನಾ ನೀಡಿದ್ದು, ಒಟ್ಟಾರೆಯಾಗಿ ಪಾಕ್ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿದ್ರೂ ಕೂಡ ಚೀನಾ ಮತ್ತೆ ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡಿದ್ದು, ಪಾಕ್ ಬೆಂಬಲಕ್ಕೆ ನಿಂತಿದೆ. ಪದೇ ಪದೇ ಖ್ಯಾತಿಯನ್ನ ತೆಗೆದಿದ್ದು, ಈ ರೀತಿ ಪೆಹಲ್ಗಾಮ್ನಲ್ಲಿ ತಾನೇ ಹಿಂದೂಗಳನ್ನ ಹತ್ಯೆ ಮಾಡಿದ್ದು ಮೊದಲು, ಆದ್ರೂ ಕೂಡ ಪಾಕ್ನ ಬೆಂಬಲಕ್ಕೆ ಚೀನಾ ಮತ್ತೆ ಬೆಂಬಲವನ್ನ ಘೋಷಿಸಿದ್ದೆ. ಭಯೋತ್ಪಾದನೆಯನ್ನ ಪಾಕಿಸ್ತಾನ ಪೋಷಿಸ್ತಾ ಇದೆ ಅಂತ ಇಡೀ ಪ್ರಪಂಚದಾದ್ಯಂತ ಗೊತ್ತಿದ್ರೂ ಕೂಡ ಪದೇ ಪದೇ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲವನ್ನ ಘೋಷಿಸಿದೆ. ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಸಂಯಮದಿಂದ ವರ್ತಿಸಿದೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ಚೀನಾ ನೀಡಿ ಬೆಂಬಲವನ್ನ ಘೋಷಿಸಿದೆ. ಸವಾಲಿನ ಸಂದರ್ಭಗಳಲ್ಲಿ ಪಾಕಿಸ್ತಾನ ಸಂಯಮದಿಂದ ವರ್ತಿಸಿದೆ. ರಾಷ್ಟ್ರೀಯ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುವಲ್ಲಿ ಪಾಕ್ ಬೆಂಬಲಕ್ಕೆ ನಿಲ್ಲುತ್ತೇವೆ ಅಂತ ದೂರವಾಣಿ ಕರೆ ಮಾಡಿ ಚೀನಾದ ವಿದೇಶಾಂಗ ಸಚಿವರಿಂದ ಬೆಂಬಲವನ್ನ ನೀಡಲಾಗಿದೆ. ಈ ಹಿಂದೆಯೂ ಕೂಡ ಅಂದ್ರೆ ಈ ರೀತಿಯಾದಂತಹ ಯುದ್ಧ ಘೋಷಣೆಯಾದ ನಂತರವೂ ಕೂಡ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲವನ್ನ ನೀಡಿತು. ಈಗ ಕದನ ವಿರಾಮ ಉಲ್ಲಂಘನೆ ಮಾಡಿದ ನಂತರವೂ ಕೂಡ ಕರೆ ಮಾಡಿ ಮಾತನಾಡಿ ಚರ್ಚೆ ನಡೆಸಿ ನಾವು ಪಾಕ್ ಪರ ಬೆಂಬಲವನ್ನ ನೀಡ್ತೀವಿ